ಮತ್ತೆ ನೀವು ತಿರುಗಿ ನೋಡ್ಬೇಕಾಗಿರೋ ಪರಿಸ್ಥಿತಿ ಇಲ್ಲ ಬರ್ಲಿಲ್ಲ? ಇಲ್ಲ ಮೇಡಮ್, ಎಲ್ರು ಹಂಗೆ ಅನ್ಕೊಂತಾರೆ, ಬಟ್ ಆತರ ಆಗ್ಲಿಲ್ಲ ನಮ್ಗೆ. ಯಾಕಂದ್ರೆ ಲಾಕ್ ಡೌನ್ ಹೌದು, ಅದೊಂದು ಕೋವಿಡ್ ಟೈಮಲ್ಲಿ ನಾವು ಬಂದಿದ್ದು, ಮನೆಗೆ ರೀಚ್ ಆಗಿದೀವಿ, ಇದಾಗಿದೀವಿ. ಬಟ್ ಅವಕಾಶ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಇಲ್ಲ. ಏನಕ್ಕೆ ಅಂದ್ರೆ ಸಿನಿಮಾ ಯಾವ್ದು ಸ್ಟಾರ್ಟ್ ಆಗ್ತಾ ಇಲ್ಲ. ಹಳೆ ಸಿನಿಮಾಗಳ ರಿಲೀಸ್ಗೆನೆ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಸಿನಿಮಾಗಳು ಶೂಟಿಂಗ್ ಆಗ್ಬೇಕು. ಸೊ ಈ ಪ್ರೋಸೆಸ್ ಮುಗಿಯಕ್ಕೆ 1.5 ವರ್ಷ 2 ವರ್ಷ ಬೇಕಾಗ್ಬೋದು. ಸೊ ಅವಾಗ ನಮ್ಮ ಮೋಹಿತ್ ಸರ್ ಏನ್ ಮಾಡಿದ್ರು, ಕ್ಯಾರಿ ಮಾಡಿದ್ರು. ನಮ್ನೆಲ್ಲೂ ಡೌನ್ ಆಗಕ್ಕೆ ಬಿಡ್ಲಿಲ್ಲ ಅವರು. ಮೇಲ್ಮೇಲೆ ಒಂದೊಂದು ಶಾರ್ಟ್ ಫಿಲಮ್ ಮಾಡ್ಕೊಂಡು, ಅಮಿತ್ ಅವರು ಮೇಲ್ಮೇಲೆ ಒಂದೊಂದು ಶಾರ್ಟ್ ಫಿಲಮ್ ಮಾಡ್ಕೊಂಡು, ಇವತ್ತಿಗೂ ನಾನು ಮೋಹಿತ್ ಸರ್ ಜೊತೆ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಕೆಲಸ ಮಾಡ 5 ವರ್ಷ 6 ವರ್ಷ, ಇವಾಗ 6 ವರ್ಷದಿಂದನೂ ಜೊತೆಲೇ ಇದ್ದೀನಿ ನಾನು ಮೋಹಿತ್ ಸರ್ ಜೊತೆ. ಇನ್ನೂ ಲೈಫ್ ಲಾಂಗ್ ಅವ್ರ ಜೊತೆನೆ ಇರ್ತೀನಿ. ಅದೇನಂದ್ರೆ ಒಂದ್ ಗರಡಿ, ನಾವು ಬೆಳೆದ್ ಬಂದಿದ್ ಗರಡಿ. ನಾವ್ ಏನೇ ಮುಂದೆ ಹೋಗಿ ಏನೇ ಮಾಡ್ಬೋದು, ನಮ್ ಟೀಮ್ ಇರುತ್ತಲ್ಲ, ನಮ್ ಗುರುಗಳು, ಅವ್ರ ಜೊತೆ ನಾವ್ ಯಾವತ್ತೂ ಇರ್ಬೇಕು ಅನ್ನೋದು. ನಮಗೂ ಅವ್ರು ಯಾವತ್ತೂ ಅದನ್ನೇ ಹೇಳೋದು, ನೀನ್ ಎಲ್ಲೇ ಹೋಗಿ ಏನೇ ಮಾಡ್ಬೇಕಾ, ನೀನ್ ಬೀಳ್ತಿದ್ದೆ ಅಂದ್ರೆ ನಾನು ಇದೀನಿ, ನಾನು ಎತ್ತಿದ್ದೀನಿ, ತಲೆ ಕೆಡಿಸ್ಕೊಂಬೇಡ ಅಂತ. ನಿಮ್ಗೆ ಯಾರು ಹೇಳಲ್ಲ. ನೀವ್ ಹೇಳ್ದಂಗೆ ಅದೊಂಥರ ಗರಡಿ ಮನೆ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಅಂದ್ರೆ ಆಕ್ಟಿಂಗ್ ಗೆ ಒಂದ್ ಗರಡಿ ಮನೆ ಕಾಣಿಸ್ತಾ ಇದೆ ನನ್ನ ಇಮ್ಯಾಜಿನೇಷನ್ ಅಲ್ಲಿ. ವೆರಿ ಟ್ರೂ ನೀವ್ ಹೇಳ್ದಂಗೆ. ಅಂಡ್ ಏನಂತಾರೆ, ಅಷ್ಟೆಲ್ಲ ಒಂದ್ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರ್ತಿರಲ್ಲ, ಐ ಗೆಸ್ ಅದೆಲ್ಲನೂ ನಿಮ್ ಆಕ್ಟಿಂಗ್ ಸಹಾಯ ಮಾಡಿದೆ ಅನ್ಸುತ್ತೆ. ಇನ್ನೇನೋ ಒಂದು ಸೀನ್ ಬಂದಾಗ ನಂಗೂ ಹಿಂಗ ಆಗಿತ್ತಲ್ವಾ ಅನ್ನೋದೆಲ್ಲ ಸ್ಕ್ರೀನ್ ಮೇಲೆ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಮೂಲಕ ನಮಗೆ ಅದನ್ನೆಲ್ಲ ತಲುಪಿಸಿದ್ದೀರಾ. ಈಗ ಕರೆಂಟ್ ಸಿಚುವೇಶನ್ ಅಲ್ಲೆಲ್ಲ ನೋಡಿದ್ರೆ ನಾವು ಸೋಷಿಯಲ್ ಮೀಡಿಯಾ ಒಂಥರ ನಮ್ ಆಡಿಷನ್ ಕೊಡದೇನೆ ಸೆಲೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂಥರ ಪ್ರೊಫೈಲ್ ಕಳ್ಸಿದ್ರೆ ನಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕಳ್ಸಿಬಿಟ್ರೆ ಆಗೋಯ್ತು. ಈ ತರ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ನಿಮಗೆ ಹೇಗೆ ಈಗ ಅದು ವರ ಆಗಿದೆ, ಅಥವಾ ಜನ ಹೇಗೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ? ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳು ಅಪ್ಲೋಡ್ ಮಾಡಿದ್ನ ಟ್ರೋಲ್ ಪೇಜಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನ ತುಂಬಾ ವೈರಲ್ ಮಾಡಿದ್ ಅವರೇನೆ. ಸೊ ಅವರೇ ಮೇನ್ ರೀಸನ್ ನಮ್ನ ಯೂಟ್ಯೂಬ್ ಅಲ್ಲಿ ಜನ ರೀಚ್ ಆಗಕ್ಕೆ. ಸೊ ಇವಾಗ ಜನ ನೋಡ್ತಾ ಇದಾರೆ, ಅಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ತಮಿಳ್ನಾಡು ಸಿಕ್ಕಿದ್ರೆ ನೋಡ್ಬಿಡ್ತಾರೆ. ಬಟ್ ನಮ್ನ ರೀಚ್ ಮಾಡಿದ್ವಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಸೊ ತುಂಬಾ ಜನ ಈಗ್ಲೂ ನಮ್ನ ರೀಲ್ಸ್ ಮಾಡೋರು ಅಂತಾನೆ ಹೇಳ್ತಾರೆ. ಸೊ ಓಕೆ, ನಮ್ನ ಅಲ್ಲೇ ನೋಡಿರ್ತಾರೆ ಅವರು, ಅದಕ್ಕೆ. ಬಟ್ ರೀಲ್ಸ್ ಮಾಡೋರು ಬೇರೆ, ನಾವು ಫಿಲ್ಮ್ ಮೇಕಿಂಗ್ ಒಂದು, ಅಂದ್ರೆ ಶಾರ್ಟ್ ಫಿಲಮ್, ಅಂದ್ರೆ ನಮ್ ಬಿಗ್ ಸಿನಿಮಾ ಮಾಡಕ್ ನಮ್ಗೆ ಅಷ್ಟು ದುಡ್ಡು ಇರ್ಲಿಲ್ಲ. ಸೊ ಹಂಗಾಗಿ ನಾವು ಶಾರ್ಟ್ ಫಿಲಮ್ ಮಾಡ್ತೀವಿ, ಬಟ್ ರೀಲ್ಸ್ ಮಾಡಲ್ಲ. ಆದ್ರೆ ನೀವು ಮಾಡಿರೋ ಫಿಲ್ಮ್ ಕ್ಲಿಪ್ಪಿಂಗ್ ಇಲ್ಲಿ ಇರೋದಷ್ಟೇ. ಓಕೆ, ಅಂದ್ರೆ ಕ್ಯಾಟಗರೈಸ್ ಮಾಡ್ತಾರಲ್ಲ, ಅದು ಬೇರೆ ಅಂತ ಹೇಳ್ತಾ ಇದೀನಿ. ಫಿಲ್ಮ್ ಮೇಕಿಂಗ್ ಅಂತ ಬರುತ್ತಲ್ಲ. ಸೊ ಹಂಗಾಗಿ ಎಲ್ಲೊಂದ್ ಕಡೆ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಹತ್ರ ಆಗಿರೋದ್ರಿಂದ, ಸೊ ಸಿನಿಮಾದಲ್ಲಿ ಅದೇ ಮೋಹಿತ್ ಸರ್ ಹೇಳಿದ್ನಲ್ಲ, ಆಬ್ವಿಯಸ್ಲಿ ಅವರೇನೆ ಸಿನಿಮಾಗೆ ಏನ್ ಬೇಕೋ ಆಕ್ಟಿಂಗ್ ನಮ್ನ ಮಾಡಿಸಿದ್ದಾರೆ. ಸೊ ಹಂಗಾಗಿ ಸಿನಿಮಾದವ್ರು ನಮ್ನ ಸೆಲೆಕ್ಟ್ ಮಾಡ್ಕೊಳಕ್ ಅದೊಂದು ರೀಸನ್. ಅಂಡ್ ಇವಾಗ ಇನ್ನೊಂದು ಟ್ರೆಂಡ್ ಏನಂದ್ರೆ ವೆಬ್ ಸೀರೀಸ್ ಮಾಡೋದಿರ್ಬೋದು, OTT ಪ್ಲಾಟ್ಫಾರ್ಮ್ಗಳು ಬರ್ತಾ ಇದೆ, ಹೊಸ OTT ಪ್ಲಾಟ್ಫಾರ್ಮ್. ಅಂಡ್ ಸುಮಾರು ವೆಬ್ ಸೀರೀಸ್ ಅಥವಾ ಶಾರ್ಟ್ ಫಿಲ್ಮ್ಸ್ ಅಂತ ರಿಲೀಸ್ ಆಗ್ತಾನೆ ಹೋಗ್ತಿದೆ. ನಿಮಗೆ ಶಾರ್ಟ್ ಫಿಲ್ಮ್ಸ್ ಬಿಟ್ಟು ವೆಬ್ ಸೀರೀಸ್ ಅಲ್ಲಿರೋ ಆಸಕ್ತಿ, ಅಥವಾ ಈ ತರ ಒಂದು ಕಥೆ ಮಾಡ್ಬೇಕು, ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಇದೆಯಾ? ಮೇಡಮ್, ನನ್ಗೆ ಎಲ್ಲಾ ಸಿನಿಮಾನು ನಾನು ನೋಡೋದೆ ಇದು ನಾನ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ನೋಡ್ತೀನಿ ಸಿನಿಮಾಗಳನ್ನ. ನಾನು ಚೆನ್ನಾಗಿಲ್ಲ ಅಂದ್ರೂ ಹೋಗಿ ನೋಡ್ತೀನಿ ಸಿನಿಮಾ, ಚೆನ್ನಾಗಿದೆ ಅಂತಾನು ಹೋಗಿ ನೋಡ್ತೀನಿ. ಕೆಲವೊಂದು ನಾನು ಎಷ್ಟೋ ಎಕ್ಸಾಂಪಲ್ ಮಾಡಿ, ಎಷ್ಟೋ ನಾನು ಬೇಜಾರಾಗಿ ಬಂದಿದ್ದೀನಿ. ಏನಕ್ಕೆ ಅಂದ್ರೆ ಕತೆ ಅಷ್ಟು ಚೆನ್ನಾಗಿರುತ್ತೆ, ಮಾಡೋರು ಅದನ್ನ ಹಾಳು ಮಾಡ್ಬಿಟ್ಟಿರ್ತಾರೆ, ಸಿನಿಮಾ ಸೋತಿರುತ್ತೆ. ಇಲ್ಲಿ ಆಗ್ತಾ ಇರೋದೇ ಅದು ಮೇಡಮ್. ಏನಂದ್ರೆ ಕತೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಹೊಸದಾಗಿ ಏನೋ ಒಂದು ಮಾಡಕ್ ಹೋಗಿರ್ತಾರೆ. ಸೊ ಆ ಕತೆ ಹೇಳೋರ್ಗೆ ಒಳ್ಳೆ ಆರ್ಟಿಸ್ಟು ಸಿಗ್ಬೇಕು. ಸೊ ಎಲ್ಲೋ ಒಂದ್ ಕಡೆ ಪಾಪ ಅವರು ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಯಾರೋ ಒಬ್ರು ಆರ್ಟಿಸ್ಟ್ ನ ಅನ್ಕೊಂಡಿರ್ತಾರೆ. ಬಟ್ ಎಲ್ಲೋ ಒಬ್ರು ಪ್ರೊಡ್ಯೂಸರ್ ವೇಟ್ ಮಾಡ್ತಾ ಇರ್ತಾರೆ. ಬಟ್ ಪ್ರೊಡ್ಯೂಸರ್ 1 ಕೋಟಿ 1.5 ಕೋಟಿ ಹಾಕ್ತೀನಿ, ನಾನೇ ಯಾಕೆ ಇನ್ನೊಬ್ರನ್ನ ಇದ್ ಮಾಡ್ತಾರೆ, ನನಗೆ ಗೊತ್ತಿರೋರು, ಇಲ್ಲ ನನ್ನ ಮಗನೋ, ಅಕ್ಕನ ಮಗನೋ, ಇಲ್ಲ ಯಾರೋ ಒಬ್ರು ಸ್ಟಾರ್ ಮಕ್ಕಳನೋ ಅವ್ರನ್ನ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ. ಸೊ ಅವ್ರಿಗೆ ಸ್ಟ್ರಗ್ಲಿಂಗ್ ಇಂದ, ಬೇಸಿಕ್ ಇಂದ ಮಾಡಿ ಬಂದಿರಲ್ಲ. ಅವ್ರಿಗೇನಂದ್ರೆ ನಾನೊಂದು ಫೇಮ್ ಬರ್ಬೇಕಷ್ಟೇ, ನಾನು ಯಾರು ಅಂತ 4 ಜನ ಗೊತ್ತಾಗ್ಬೇಕು, ಅದಕ್ಕೋಸ್ಕರ ಸಿನಿಮಾ ಮಾಡ್ತಾರೆ ಹೊರತು ನಾನು ಆ ಪಾತ್ರ ಜೀವ ತುಂಬಬೇಕಾ ಈ ಒಂದು ಯೋಚನೆ ಅವ್ರಿಗಿರಲ್ಲ. ನಾನು ಆಲ್ರೆಡಿ ಫೇಮ್, ನಾನು ಯಾರು ಅಂತ ಗೊತ್ತು, ನಾನೇನು ತುಂಬಾ ಶ್ರಮ ಏನು ಹಾಕೋದ್ ಬೇಡ, ಅವ್ರು ಏನ್ ಹೇಳ್ತಾರೆ ಅದು ಮಾಡ್ಕೊಳೋ, ಈ ತರ ಒಂದು ಮೆಂಟಾಲಿಟಿಲಿ ಇರೋದು ಬೇರೆ. ನಾನು ಈ ಪಾತ್ರಕ್ಕೆ ಏನಾರು ಮಾಡಿ ಈ ಪಾತ್ರದಿಂದ ನಾನು 4 ಜನ ಗುರುತಿಸ್ಬೇಕು ಅನ್ನೋ ಒಂದು ಹಸಿವು ಇಟ್ಕೊಂಡು ಬರ್ತಾರಲ್ಲ ಕಲಾವಿದ್ರು, ಅದು ಬೇರೆ. ಎಲ್ಲೋ ಒಂದ್ ಕಡೆ ಇದು ಆದಾಗ ಇನ್ನ ಸಿನಿಮಾಗಳು ಗೆಲ್ಲುತ್ತೆ ಅಂತ ನನ್ನ. ಅಂಡ್ ನೀವ್ ಹೇಳ್ದಂಗೆ ಎಷ್ಟೋ ಸರ್ತಿ ನಾವೀಗ ರೋಲ್ ಮಾಡಿದಿದ್ರೆ ಹೇಗಿರ್ತಿತ್ತು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು ಜಾಸ್ತಿ ಆಸ್ ಅನ್ ಆಕ್ಟರ್. ನಾನಿದ್ರೆ ಹಿಂಗ್ ಮಾಡಿರ್ತಿದ್ದೆ, ಇನ್ನೇನ್ ಇಂಪ್ರೂವೈಸ್ ಮಾಡಿರ್ತಿದ್ದೆ ಅಂತ. ಅಂಡ್ ಇಂಪ್ರೂವೈಸ್ ಬೇಡ, ಮಾಡಿರೋದು ಖಂಡಿತ. ಹೌದು. ಎಷ್ಟು ಚೆನ್ನಾಗಿರುತ್ತೆ ಹ್ಯೂಮರ್ಗಳು, ಅದು ಮಾಡಿರಲ್ಲ.
ಅವಾಗ ಖಂಡಿತ ಬೇಜಾರಾಗುತ್ತೆ. ಬೇಜಾರಾಗ್ಬಿಡುತ್ತೆ. ಅಂಡ್ ನೀವ್ ಹೇಳ್ದಂಗೆನೆ ಸ್ಕ್ರಿಪ್ಟ್ ಬಹಳ ಚೆನ್ನಾಗಿರುತ್ತೆ, ಮೇಕಿಂಗ್ ಬಹಳ ಚೆನ್ನಾಗಿರುತ್ತೆ. ಆ ಒಂದು ಪಾತ್ರಕ್ಕೆ ಜೀವ ತುಂಬಿ ಅಂದ್ರೆ ಅದು ತಲುಪಬೇಕು ಆಡಿಯನ್ಸ್ಗೆ, ಅಲ್ಲಿ ಏನ್ ನಡೀತಿದೆ ಅನ್ನೋದು. ಅಂಡ್ ಹೋಪ್ಫುಲಿ ನಿಮಗೆ ಅಂತ ರೋಲ್ ಸಿಗ್ಲಿ ಅದು ನಾನು ಆಸೆ ಪಡ್ತೀನಿ. ಇನ್ನೊಂದ್ ಏನಂದ್ರೆ ಮೇಯ್ನು ಎಲ್ರು ಏನಾಗ್ತಾ ಇದ್ರೆ ಅಂದ್ರೆ ದರ್ಶನ್ ಸರ್, ಸುದೀಪ್ ಸರ್, ಗಣೇಶ್ ಅವರು ಇವರೆಲ್ಲ ಒಳ್ಳೆ ಆಕ್ಟ್ ಮಾಡಿ ಇವತ್ತು ಆ ಸ್ಥಾನದಲ್ಲಿ ಬಂದ್ ಕೂತಿರೋದು. ಇವಾಗ ನಾವು ಏನಕ್ಕೆ ಅವರು ಈಗ ಸ್ಟಾರ್ಗಳು ಎಲ್ಲಾರು ಬಂದ್ ನೋಡ್ತಾರ ಅವ್ರ ಸಿನಿಮಾನ ಅಂತ ನಾವ್ ಹೇಳ್ಬೋದು. ಬಟ್ ಅವರು ಒಂದ್ ಟೈಮಲ್ಲಿ ಪಾತ್ರಗಳು ಮಾಡಿದಾರೆ, ಆತರ ಅದ್ಭುತವಾದ ಪಾತ್ರ ಮಾಡಿ ಅವರು ಜನಕ್ಕೆ ಹತ್ರ ಆಗಿ ಬಂದಿರೋದು. ಸೊ ಇವಾಗಿನವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಾನು ಆತರ ಸ್ಟಾರ್ ಅಂತ ಪ್ರೊಜೆಕ್ಟ್ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಒಂದ್ ಸಿನಿಮಾ ಮಾಡ್ಬಿಟ್ಟು ದುಡ್ಡು ಕೊಟ್ಟು ಜನನ್ ಕರ್ಸೋದು ಅಥವಾ ದುಡ್ಡು ಕೊಟ್ಟು ಜನನ ಹಿಂದೆ ಓಡಾಡೋದು. ಸೊ ಆತರ ನನ್ಗೂ ಆ ಫ್ಯಾಂಡಮ್ ಇದೆ ಅನ್ನೋದನ್ನ ತೋರ್ಸ್ಕೊಳಕೋಸ್ಕರ ಅದನ್ನ ಮಾಡ್ತಾ ಇದಾರೆ. ಬಟ್ ಅದು ತಾನಾಗೆ ಬರ್ಬೇಕು, ಅವ್ರಿಗೆಲ್ಲ ತಾನಾಗೆ ಬಂದಿರೋದು. ಅವರು ಡೈರೆಕ್ಟ್ ಆಗಿ ಇಲ್ಲಿಗೆ ಬರಕ್ ಟ್ರೈ ಮಾಡ್ತಾರೆ, ಬಟ್ ಅದು ಬೇರೆಯವ್ರ ತರ ಇಷ್ಟು ಸಿನಿಮಾ ಮಾಡಿದ್ಮೇಲೆ ಇಲ್ಲಿಗೆ ಬರಕ್ ಆಗೋದು ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ ಕೆಲಸಕ್ಕೆ. ಅಂಡ್ ಇವಾಗ ಯಾವ ಜಾನರ್ ಸಿನಿಮಾ ಅಥವಾ ನಮ್ಮ ಕನ್ನಡ ಆಡಿಯನ್ಸ್ ಏನನ್ನ ರಿಸೀವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇವಾಗ ನೀವು ಅಂದ್ರೆ ಸರ್ವಿಸ್ ಕೊಡೋ ಜಾಗದಲ್ಲಿ ನಿಂತಿದ್ದೀರಾ, ಎಂಟರ್ಟೈನ್ಮೆಂಟ್ ಕೊಡೋ ಸರ್ವಿಸ್ ಜಾಗದಲ್ಲಿ ನಿಂತಿದ್ದೀರಾ. ಅಟ್ ದಿ ಎಂಡ್ ಆಡಿಯನ್ಸೇ ನಮ್ಗೆ ಓನರ್ಸ್, ಕಿಂಗ್ ಇದ್ದಂಗೆ. ಅವ್ರೇನ್ ಇಷ್ಟ ಪಡ್ತಾರೆ ನಾವ್ ಅದೇ ಕೊಟ್ಟಿದ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವ್ ಅವ್ರನ್ನ ಬೈಯಕ್ ಅದೇನೆ ಹೇಳ್ತಾ ಇರೋದು ಮೇಡಮ್. ನಾನು ಒಬ್ಬ ಡೈರೆಕ್ಟರ್ ಆಗಿ ನನ್ಗೆ ಇಷ್ಟ ಆಗೋ ಸಿನಿಮಾ ಮಾಡಬಾರ್ದು, ಜನಕ್ಕೆ ಇಷ್ಟ ಆಗೋ ಸಿನಿಮಾ. ಮೇಡಮ್ ಅವ್ರಿಗೆಲ್ಲೋ ಒಂದ್ ಕಡೆ ಫನ್ ಬೇಕು ಮೇಡಮ್. ಅಂದ್ರೆ ನೀವು ಅವಾಗೆಲ್ಲ ನೀವು ಇತ್ತೊಳಿ ಅನಂತ್ ನಾಗ್ ಅವ್ರದ್ದು ಒಂದು ಸೀರೀಸ್ ಬಂತು ಸಿನಿಮಾಗಳು, ಕಾಮಿಡಿ ಸಿನಿಮಾಗಳು. ಅದೇ ಅವ್ರಿಗೆ ಮೋಸ ಮಾಡೋದು, ಗಣೇಶನ ಮದುವೆ, ಈ ತರ ಆ ತರ ಸಿನಿಮಾ ಇವಾಗ ಎಲ್ಲಿ ಬರ್ತಾ ಇದೆ ಮೇಡಮ್? ಕುರಿಗಳು ಬಂತು, ಕೋತಿಗಳು ಸಾರ್, ಆ ತರ ಸಿನಿಮಾ ಇವಾಗ ಎಲ್ಲಿ ಬರ್ತಾ ಇದೆ ಮೇಡಮ್? ಆ ತರದೊಂದು ಬೇಕು ಇವಾಗ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹೋಗಿ ಫುಲ್ ನಕ್ಬಿಟ್ಟು ಬರ್ಬೇಕು. ಲಾಜಿಕ್ ಅವೆಲ್ಲ ಬಿಟ್ಟಾಕ್ಬಿಡಿ ಮೇಡಮ್, ನಗ್ಬೇಕಷ್ಟೇ. ಅದು ಬೇಕು ಇವಾಗ. ಎಲ್ಲೋ ಒಂದ್ ಕಡೆ ಅದು ಮಿಸ್ ಆಗ್ತಾ ಇದೆ ಅಂತ. ಆಸ್ ಡೈರೆಕ್ಟರ್ ಅಥವಾ ಆಸ್ ಅನ್ ಆಕ್ಟರ್ ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಯಾವ್ದಾದ್ರು ಇದೆಯಾ? ನೆಕ್ಸ್ಟ್ ಈ ತರ ಒಂದು ಮಾಡ್ಬೇಕಂತ ಅನ್ಕೊಂಡಿರೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಅಂದ್ರೆ ಪೇಪರ್ ಅಲ್ಲಿ ಇದ್ದು ಕಥೆ ಆಗ್ತಾ ಇದೆ ಅಥವಾ ಸಿನಿಮಾ ನಡೀತಾ ಇದೆ? ಅದೇ ನನ್ಗೆ ಒಂದು ರೀಸೆಂಟ್ ಆಗಿ ಒಂದು ಕತೆ ಕೇಳಿದ್ದು. ನಾನು ಒಂದು ಸಿಂಗಲ್ ಫಾರ್ ಎವರ್ ಅಂತ ಒಂದು ಕತೆ ಭರತ್ ಗೋಪಿಕೃಷ್ಣ ಅಂತ ಹೇಳಿದ್ರು ನನ್ಗೆ, ಕತೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಫ್ಕೋರ್ಸ್ ಅವ್ರು ಕರೆಕ್ಟ್ ಆಗಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನ್ ಕತೆ ಕೇಳಿದ್ಮೇಲೆ. ಸಖತ್ತಾಗಿದೆ ಕತೆ. ಅಂದ್ರೆ ಯಾವ ಇಂಡಸ್ಟ್ರಿಲೂ ಬಂದಿಲ್ಲ, ಎಲ್ರು ಅದೇ ತರ ಹೇಳ್ತಾರೆ. ಬಟ್ ನಾನ್ ನೋಡಿರಂಗೆ ಆ ಜಾನರ್ ಬಂದಿಲ್ಲ. ಅಂದ್ರೆ ಆ ಫ್ಲೇವರ್ ಬಂದಿದೆ, ಬಟ್ ಈ ಜಾನರ್ ಬಂದಿಲ್ಲ. ಅದೊಂದಕ್ಕೆ ನಾವು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದೇ ಕತೆ ಕೊಡಿ ನಮ್ಗೆ ಅಂತ ಕೇಳ್ತಾರೆ. ಅವ್ರು ಯಾರಿಗೋ ಮಾಡ್ಕೊಂತೀವಿ ಅಂತ ಹಿಂಗೆ ಈಗ ಪಾಪ ಅವ್ರೇನು ಆಸೆ ಇಟ್ಕೊಂಡು ನನ್ನ ಹಾಕೊಂಡು ಮಾಡ್ಬೇಕು, ಚೆನ್ನಾಗಾಗುತ್ತೆ ಅನ್ನೋದು ಅವ್ರ ಆಸೆ ಆಗ್ತದೆ. ಅದನ್ನ ಬೇರೆಯವ್ರು ಯಾರಿಗೋ ಕೊಟ್ರೆ ಅದೇ ಇಲ್ಲಿ ಇದೇ ಆಗ್ತಾರೆ ಮೇಡಮ್. ಯಾರ ಹತ್ರ ಹೋಗಿ ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲಿ ಈಗ ತುಂಬಾ ಜನ ಪ್ರೊಡ್ಯೂಸರ್ ಸಿಗ್ತಾ ಇದಾರೆ. ಈಗ ಸ್ಟಾರ್ ಮಕ್ಕಳುಗಳು ಇವ್ರು ಅಲ್ಲಲ್ಲೇ ಒಂದ್ ಸರ್ಕಲ್ ಇದೆಲ್ಲ, ಅಲ್ಲಲ್ಲೇ ಅವ್ರವ್ರಿಗೆ ಸಿನಿಮಾಗಳು ಅವ್ರಿಗೆ ಸಿಗ್ತಾ ಇದೆ. ಬಟ್ ಆಚೆ ಇರೋರ್ಗೆ ಹೆಂಗ್ ಸಿಗ್ತಾ ಇದಾರೆ, ಎಲ್ಲೋಗಿ ಅಪ್ರೋಚ್ ಮಾಡ್ಬೇಕು? ಅವರು ಒಳ್ಳೆ ಕತೆ ಇಟ್ಕೊಂಡು ಯಾರ ಹತ್ರ ಹೋಗಿ ಸಿನಿಮಾ ಮಾಡ್ಬೇಕು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದಾಗ್ತಾ ಇದೆ. ಅಂಡ್ ಇನ್ನೊಂದು ಶಾರ್ಟ್ ಫಿಲ್ಮ್ಸ್ ಬಗ್ಗೆ ಮಾತಾಡ್ತಿದ್ರೆ ಹೇಳೋದಾದ್ರೆ, ಈ ಉತ್ತರ ಕರ್ನಾಟಕ ಒಂದು ಜಾನರ್ ಇದೆ. ಆ ಉತ್ತರ ಕರ್ನಾಟಕ ಭಾಷೆಯ ಒಂದು ಸೆಟ್ ಆಫ್ ಶಾರ್ಟ್ ಫಿಲ್ಮ್ಸ್ ಇದೆ. ಜನ ಅದಕ್ಕೆ ತುಂಬಾ ವ್ಯೂವರ್ಶಿಪ್ ಇದೆ. ಅದಕ್ಕೆ ಅವ್ರದ್ದೊಂದು ಕಾಮಿಡಿ ಟೈಮಿಂಗ್ ಇರ್ಬೋದು, ಆ ಭಾಷೆ ಇರ್ಬೋದು, ಅದು ಕೇಳ್ತಿದ್ದಂಗೆನೆ ನಗು ಬಂದ್ಬಿಡ್ತು. ಅವ್ರು ಏನು ಮಾಡೋದು ಬೇಡ ನಮ್ಗೆ. ಈ ಉತ್ತರ ಕರ್ನಾಟಕದ ಒಂದು ವೆಬ್ ಸೀರೀಸ್ ಇರ್ಬೋದು ಅಥವಾ ಶಾರ್ಟ್ ಫಿಲ್ಮ್ಸ್ ಇರ್ಬೋದು, ಅದರ ವ್ಯೂವರ್ಶಿಪ್ ಹೇಗಿದೆ? ಯಾಕೆ ಜನರಿಗೆ ಆ ಕಡೆ ಒಂದು ಎಂಟರ್ಟೈನ್ಮೆಂಟ್ ಜಾಸ್ತಿ ಇಷ್ಟ ಆಗ್ತದೆ? ನೀವು ಸಿನಿಮಾ ಅಂತ ಬಂದ್ರೆ ಒಂದ್ ವ್ಯೂವರ್ಶಿಪ್ ಆ ಕಡೆ ಎಂಟರ್ಟೈನ್ಮೆಂಟ್ ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅಲ್ಲಿ ಸಿನಿಮಾಗಳನ್ನೆಲ್ಲ ಗೆಲ್ಸೋದು ಅವರು ನಮ್ಮ ಮಂಡ್ಯ ಈ ಭಾಗದವರೇನೆ. ಎಸ್ಪೆಷಲಿ ಕನ್ನಡ ಸಿನಿಮಾಗಳನ್ನ ಬಾರ್ಡರಲ್ಲೆಲ್ಲ ಯಾರು ಇದ್ ಮಾಡ್ತಾ ಇಲ್ಲ. ಕನ್ನಡ ಸಿನಿಮಾಗಳನ್ನ ಕನ್ನಡ ಇದನ್ನ ಇವರೇ ಮಾಡ್ತಾ ಇರೋದು. ನಾರ್ತ್ ಅಲ್ಲೂ ಅಷ್ಟೇ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಇರುತ್ತೆ. ಆಮೇಲೆ ಅವ್ರ ನೇಟಿವಿಟಿಲಿರೋ ಅವ್ರ ಲ್ಯಾಂಗ್ವೇಜ್ ಕಾಮಿಡಿ ಬಂದಾಗ ಅವ್ರಿಗೆ ಇನ್ನೂ ಕನೆಕ್ಟ್ ಆಗ್ತಾರೆ. ನಾವ್ ಹೆಂಗೆ ನಮ್ಮ ಒಂದು ಮಂಡ್ಯ ಲ್ಯಾಂಗ್ವೇಜ್ ನಾನ್ ಮಾಡೋದು ತುಂಬಾ ಜನ ನಮ್ ಸುತ್ತಮುತ್ತ ಇರೋರ್ಗೆ ಇಷ್ಟ ಆಗುತ್ತೆ, ಹಂಗೆ ಅಲ್ಲಿ ಅವ್ರಿಗೆ ಅದು ಇಷ್ಟ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಗುತ್ತೆ. ಇವ್ರದ್ದು ಮುಕ್ಳೆಪ್ಪ ಮಾಡ್ತಾರಲ್ಲ, ಮುಕ್ಳೆಪ್ಪ ಅಂತ ಒಂದು ತುಂಬಾ ಅಂದ್ರೆ ಒಬ್ರೊಬ್ರು ನನಗೆ ಅವ್ನು ಭಾರಿ ಇಷ್ಟ. ನಾನು ಯಾವಾಗ ಅವ್ನ್ ಬಂದ್ರೆ ಫುಲ್ ನೋಡ್ಬಿಟ್ಟೆ ಸ್ಕಿಪ್ ಮಾಡೋದು. ಇಷ್ಟ ಆಗುತ್ತೆ. ಕೆಲವೊಬ್ರದ್ದು ಮ್ಯಾನರಿಸಮ್, ಕೆಲವೊಬ್ರದ್ದು ಆಕ್ಟಿಂಗ್, ಸ್ಲ್ಯಾಂಗ್ ಒಬ್ಬೊಬ್ರಿಗೆ ಒಂದೊಂದ್ ತರ ಕನೆಕ್ಟ್ ಆಗುತ್ತೆ.
ಅಂಡ್ ನೀವ್ ಹೆಂಗೆ ಈ ತರ ಬೇರೆ ಸ್ಲ್ಯಾಂಗ್ ಗಳಿಗೆಲ್ಲ ಅಡಾಪ್ಟ್ ಆಗಿ ಮಾಡಿ ಅಥವಾ ಉತ್ತರ ಕರ್ನಾಟಕ ನೀವ್ ಯಾವ್ದಾದ್ರು ಇಲ್ಲ ಮಾಡಿಲ್ಲ ma'am. ಮಾಡ್ಬೇಕು ಮಾಡ್ಬೇಕು. ಅನ್ನೋದು ಆಸೆ ಇದೆ ಬಟ್ ಅದನ್ನ ಏನಂದ್ರೆ try ಮಾಡ್ಬಿಡು. ಅಂದ್ರೆ ಟ್ರೈ ಮಾಡೋದ್ ಬೇರೆ, ಹ್ಮ್. ಅದನ್ನ ಪ್ರಾಕ್ಟೀಸ್ ಮಾಡಿ ಮಾಡೋ ಆಸೆ ಇದೆ. ಹಾ. ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ನಾನು ಮಾಡಿ ಕಷ್ಟಪಟ್ಟು ಏನೋ ಒಂದ್ ಮಾಡ್ತೀನಿ, ಅದು ಅಷ್ಟು ಚೆನ್ನಾಗಿ ಬರ್ದೇನೆ ಆ ಭಾಷೆಗೆ ಏನಾರು ಅವಮಾನ ಮಾಡೋ ತರ ಏನಾರು ಆಗ್ಬಿಟ್ರೆ ಅನ್ನೋದು ಒಂದ್ ಭಯ ಅಷ್ಟೇ. ಅದೇ ಅಂದ್ರೆ ನಾನ್ ಮಾಡ್ತೀನಿ ಅನ್ಬಿಟ್ಟು ಯಾವ್ದನ್ನು ಇಮಿಟೇಟ್ ಮಾಡೋ ತರ ಆಗ್ಬಾರ್ದು. ಹ್ಮ್, ಹ್ಮ್, ಹ್ಮ್. ಈಗ ಅದು ನ್ಯಾಚುರಲ್ ಆಗಿ ಬರೋಕು ಒಂದು ಯಾರಿಗೋ ಒಬ್ರಿಗೆ practice ಏನ್ ಮಾಡ್ ಬರೋಕು ಯಾರಿಗೋ ಒಬ್ರಿಗೆ ಏನ್ ಅನ್ಸ್ಬೇಕು ಅಂದ್ರೆ ಇದನ್ನ ನನ್ ಭಾಷೆ ಬರೋ ನನ್ ಕೊಟ್ಟಿದ್ರೆ ನಾನ್ ಚೆನ್ನಾಗ್ ಮಾಡ್ತಾ ಇದ್ನಲ್ಲ, ಇವ್ನು ಬರ್ತಾ ಇಲ್ಲ ಅವ್ನ್ಗೆ ಯಾಕೆ ಹಿಂಸೆ ಕೊಡ್ತಿದ್ರ ಅನ್ನೋ ತರ ಆಗ್ಬಾರ್ದು. ಟ್ರೂ ಹ್ಮ್. ಹೌದೌದು. ನಾನು ಯಾವ್ದು ಬರುತ್ತೋ ನನಗೆ ಅದನ್ನ ನಾನ್ ಮಾಡಬೇಕು ಹೊರತು ಇನ್ನೊಂದನ್ನ ಅವಮಾನ ಮಾಡೋ ತರ ಮಾಡಬೇಕು. ಒಂದ್ ಕಡೆ ಕಾಲೇಜ್ ಡೇಸ್ ಆದ್ಮೇಲೆ ಈ ಕಡೆನೆ ಬಂದ್ರಿ, ಆಡಿಷನ್ ಆಗ್ತಿತ್ತು, ಇದೆಲ್ಲ ಆಗ್ತಿತ್ತು, ಈ ಒಂದ್ ಇಂಡಸ್ಟ್ರಿಗೆ ಜಾಯಿನ್ ಆಗಿದ್ದೀರಾ. ಇದಾದ್ಮೇಲೆ ನಿಮ್ಮ ಒಂದು ಪಾಪ್ಯುಲಾರಿಟಿ ಅಥವಾ ಜನರು ರೆಕಗ್ನೈಸ್ ಮಾಡೋದ್ ನೋಡಿ ನಿಮ್ಮ ಫ್ಯಾಮಿಲಿ ಅವರು, ಫ್ರೆಂಡ್ಸ್ ಅವರೆಲ್ಲ ಏನ್ ಹೇಳ್ತಾರೆ? ಅಂದ್ರೆ ಅವ್ರು ನೋಡಿರ್ತಾರಲ್ಲ ನಿಮ್ಮನ್ನ ತುಂಬಾ ಹತ್ರದಿಂದ, ಏನ್ ಇವಾಗ ಹಿಂಗೆಲ್ಲ ಆಗಿದಾರಲ್ಲ ಅಂತ. ಮೇಡಮ್ ಖುಷಿ ಅಷ್ಟೇ, ಇನ್ನೇನಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್, ನಾವು ಮಾಡಿದ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಅಂದ್ರೆ ಏನೋ ಮಾಡ್ಬಿಟ್ಟಿದೀವಿ ಅಂತಲ್ಲ, ಕಷ್ಟಪಟ್ಟು ಏನೋ ಒಂದು ಇಷ್ಟು ವರ್ಷ ವೆಯ್ಟ್ ಮಾಡಿದಕ್ಕೆ ಅದೊಂದು ರೆಕಗ್ನೈಸೇಷನ್, ಒಂದು ಖುಷಿಯಿಂದ ಮಾತಾಡ್ತಾರಲ್ಲ, ಮನೇಲಿ ಏನೋ ಭಯ ಇರುತ್ತೆ, ಅವ್ರಿಗೊಂದು ಸಮಾಧಾನ. ಓಕೆ, ಒಂದ್ 2 ವರ್ಷದಿಂದ ಮನೇಲಿ ಏನು ಕಾಸು ಕೇಳ್ತಾ ಇಲ್ಲ ಅಂದಾಗ ಅವ್ರೊಂದ್ ಸಮಾಧಾನ. ಓಕೆ, ಇವನೇನೋ ದುಡ್ಕೊಂತ ಇದ್ದಾನೆ, ಮನೇಲಿ ಕಾಸು ಕೇಳ್ತಾ ಇಲ್ಲ ಅನ್ನೋದೊಂದು ಅವ್ರಿಗೆ. ನಾನ್ ಫ್ರೆಂಡ್ಸ್ ಗಳಿಗೆ ಏನಂದ್ರೆ, ಓಕೆ ನನ್ ಫ್ರೆಂಡ್ ಈಗ ನಮ್ಮ ಸುತ್ತಮುತ್ತಾನೆ ವೇಸ್ಟ್ ಆಗ್ಬಿಡ್ತಿತ್ತು ಈ ಒಂದು ಟ್ಯಾಲೆಂಟ್, ಆಚೆ ಹೋಗ್ಬಿಟ್ಟು 4 ಜನಕ್ಕೆ ಹೋಗ್ತಾ ಇದ್ದೇನೆ, ಅವ್ರಿಗೊಂದ್ ಸಮಾಧಾನ. ನಮ್ಮ ತಿಪ್ಟೂರಲ್ಲಿ ನಾನು ಓದಿ ತಿಪ್ಟೂರು ಎಜುಕೇಶನ್, ಅಲ್ಲಿ ಅಂದ್ರೆ ಅಲ್ಲಿರೋರು ಎಂಕರೇಜ್, ಅವ್ರೇನಂದ್ರೆ ನನಗಿಂತ ಜಾಸ್ತಿ ಅವ್ರು ಕನ್ಸ್ಕೊಂಡಿದ್ದಾರೆ. ನಾವ್ ಯಾವಾಗ್ಲೂ ಸಂಜೆ ಹೊತ್ತು ಪಾರ್ಟಿ ಅದು ಇದು ನಮ್ ರಾಕಿ ಅಣ್ಣನ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಕನ್ಸ್ಕೊಳ್ಳೋದು, ಅವ್ರವರೇ ಕನ್ಸ್ಕೊಂಡ್ಬಿಡೋರು. ಇದು ನೀನು ಹೀರೋ ಆದ್ಮೇಲೆ ನಾವು ವೀಕೆಂಡ್ ಶನಿವಾರ ಇಲ್ಲಿಂದ ಈ ತರ ವೀಕೆಂಡ್ ವಿತ್ ರಮೇಶ್ಗೆ ಇಲ್ಲೆಲ್ಲ BT ಶೂಟ್ ಮಾಡ, ಹಂಗೆ ಈ ತರ ಒಂದ್ ಕನ್ಸು ನನ್ಗಿಂತ ಜಾಸ್ತಿ ಅವರೇ ಕಂಡಿದ್ದಾರೆ. ಅವ್ರೆಲ್ಲ ಒಂದ್ ಸಮಾಧಾನ, ಖುಷಿ ಅಷ್ಟೇ. ನನ್ಗಿಂತ ಜಾಸ್ತಿ ನನ್ ಸುತ್ತಮುತ್ತ ಇರೋರೇ ಆಸೆ ಕನ್ಸುಗಳು ಕಂಡಿರೋದು ನನ್ಗಿಂತ. ಹಂಗೆ ಅದೇ ಐ ಗೆಸ್ ಅದು ಗೊತ್ತೋ ಗೊತ್ತಿಲ್ದೇನೋ ಅದೇ ಇಲ್ಲಿವರೆಗೂ ತಳ್ಕೊಂಡು ಬಂದಿರೋದು ಅಂತ ಅಂದ್ರೆ ನಾನ್ ಎಕ್ಸ್ಪೆಕ್ಟ್ ಮಾಡೋದೇನ ನನ್ ಸುತ್ತಮುತ್ತ ಇರೋ ನನ್ಗೆ ಪಾಸಿಟಿವ್ ಆಗಿರ್ಬೇಕು. ನೀನು ಸೂಪರ್, ನೀನು ಅದ್ಭುತ ಅನ್ನೋ ತರವರೇ ಇರ್ಬೇಕು. ಅವಾಗ ನಾನು 70% ಆಲ್ಮೋಸ್ಟ್ ಪಾಸಿಟಿವ್ ಆಗಿ ಇರ್ಬಿಡ್ತೀನಿ. ಸೊ ಅದ್ ಬಿಟ್ಟು ನನ್ ಬೇರೆ ಏನಾರ ನೋಡ್ಕೊಳ್ಳೋ, ಅದ್ ಮೇಡೋ, ಯಾಕೋ ಆಗದೆ ಬೇರೆದ್ ನೋಡೋ, ಈ ತರ ನೆಗೆಟಿವ್ ಆಗ್ಬಿಟ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಹೋಗ್ಬಿಡ್ತೀವಿ. ಅದ್ ಬೇಡ ಅಂತವ್ರಿಂದ ನಾನೇ ದೂರ ಇದ್ಬಿಡ್ತೀನಿ.